ಫೈರಿಂಗ್ ಶಬ್ದ ಕೇಳಿ ಒಳಗೆ ಬಾಡಿ ಗಾರ್ಡ್ಗಳು ಓಡೋಡಿ ಬಂದಿದ್ದಾರೆ. ಏನಾಗಿದೆ ಅಂತ ಗಾಬರಿಗೊಂಡು ಅದಾಗಲೇ ರಕ್ತದ ಮಡುವಿನಲ್ಲಿ ಸಿಜೆ ರಾಯ್ ಅವರ ಮೃತದೇಹ ಬಿದ್ದಿರುತ್ತೆ. ಎದೆಗೆ ಗುಂಡು ಹಾರಿಸಿಕೊಂಡಂತಹ ಸ್ಥಿತಿಯಲ್ಲಿ ಅವರ ದೇಹ ಪತ್ತೆಯಾಗುತ್ತೆ. ಅದು ಆತ್ಮಹತ್ಯೆ ಅಂತ ಆ ಕ್ಷಣಕ್ಕೆ ಅವರೆಲ್ಲರೂ ಕೂಡ ಭಾವಿಸ್ತಾರೆ. ಅದರಂತೆ ಈಗ ಪ್ರಕರಣದ ತನಿಖೆ ಕೂಡ ನಡೀತಾ ಇದೆ. ಅವರದ್ದೇ ಗನ್ನಿನಿಂದ ಅವರು ಶೂಟ್ ಮಾಡ್ಕೊಂಡಿದ್ದಾರೆ. ಒಂದು ರೌಂಡ್ ಫೈರಿಂಗ್ ಆಗಿದೆ ಅಂತ ಕೂಡ ಗೊತ್ತಾಗಿದೆ. ಎದೆಯ ಭಾಗಕ್ಕೆ ಶೂಟ್ ಮಾಡ್ಕೊಂಡಿದ್ರಾಗಿ ತೀವ್ರ ರಕ್ತಸ್ರಾವದಿಂದಾಗಿ ಅವರು ಅಲ್ಲಿಯೇ ಸಾವನ್ನಪ್ಪಿದ್ದಾರೆ. ಆದರೂ ಕೂಡ ಆಸ್ಪತ್ರೆಗೆ ಸಾಗಿಸುವಂತಹ ಪ್ರಯತ್ನವನ್ನ ನಡೆಸಲಾಗಿತ್ತಾದರೂ ಕೂಡ ಅಷ್ಟೊತ್ತಿಗಾಗಲೇ ಪ್ರಾಣ ಹೋಗಿತ್ತು ಅಂತ ತಿಳಿದು ಬಂದಿದೆ. ಈ ಫೈರಿಂಗ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಅವರ ಕಚೇರಿ, ಅವರ ಕೊಠಡಿಯ ಒಳಗೆ ಹೋಗಿ ಅವರು ಗನ್ ತಗೊಂಡು ಶೂಟ್ ಮಾಡ್ಕೊಂಡಿದ್ದ ತಕ್ಷಣ ಸೌಂಡ್ ಕೇಳಿ IT ಅಧಿಕಾರಿಗಳು ಒಳಗೆ ಹೋಗಿ ಅದನ್ನ ಅವರ ಬಳಿ ಇದ್ದಂತಹ ಗನ್ನನ್ನು ವಶಕ್ಕೆ ಪಡ್ಕೊಂಡು ಆನಂತರ ರಕ್ಷಣೆ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಅಲ್ಲಿನ ಸಿಬ್ಬಂದಿಗಳು ಹೇಳಿಕೆ. ಮತ್ತು ಈಗ ಸದ್ಯ ಪೊಲೀಸರಿಂದ ತನಿಖೆಯ ಹಂತದಲ್ಲಿ ನಡೀತಾ ಇರ್ತಕ್ಕಂತಹ ಏನೆಲ್ಲ ಪ್ರೊಸೀಜರ್ಗಳು ಅದೆಲ್ಲದರ ಮಾಹಿತಿ ಒಂದೊಂದಾಗಿ ಲಭ್ಯವಾಗ್ತಾ ಇದೆ. ಒಂದು ತಿಂಗಳ ಹಿಂದೆಯೂ ಕೂಡ ಇದೇ IT ಇವರ ಕಚೇರಿ ಮೇಲೆ ದಾಳಿ ನಡೆಸಿತ್ತು. ಒಂದಷ್ಟು ದಾಖಲಾತಿಗಳನ್ನ ಎತ್ಕೊಂಡು ಹೋಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ. ಅವರದ್ದೇ ಗನ್ನಿಂದ ಅವರು ಫೈರಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್? ಯಾಕಂದ್ರೆ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸಂಕಟ ಬಂದಾಗ ನಾನು ಮಾತಾಡುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ ರಾಯ್. ನಾನು ಎಲ್ಲಿ ಹೋಗೋದು, ಏನು ಮಾಡಬೇಕು, ಒಂದು ಮೂಡ್ ಆಫ್ ಆಯಿತು, ಬೇಜಾರಾಯಿತು, ನಮ್ಮ ಅಪ್ಪ ಹತ್ರ ಜಗಳ ಆಡ್ಕೊಂಡ್ರೆ ರಾಯ್ ಸರ್ ಏನು ಸರ್ ನಮ್ಮಪ್ಪ ಹಿಂಗೆ ಮಾಡ್ತಾರೆ ಅಂತ ಅವ್ರ ಹತ್ರ ನಾವು ಮಾತಾಡ್ಕೊಡ್ತಾ ಇದ್ವಿ. ನನಗೆ ಧೈರ್ಯ ಹೇಳ್ತಾ ಇದ್ದಿದ್ದು ವ್ಯಕ್ತಿ. ಆ ಮನುಷ್ಯ ಇವತ್ತು ಹಿಂಗೆ ಒಂದು ಇದು ಮಾಡ್ತಾನೆ ಅನ್ನೋದು ನಾನು ಯಾವುದೇ ಕಾರಣಕ್ಕೂ ನಂಬಕ್ಕಾಗ್ತಾ ಇಲ್ಲ, ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ. ಮಾತುಗಳು ಎಷ್ಟು ಕಮ್ಮಿ ಹೇಳಿದಷ್ಟು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಏನು ಹೇಳಲಿ ಅಂತ. ನಾನು ಯಾವುದೇ ವಿಚಾರಕ್ಕೆ ಇಂಡಿವಿಜುವಲಿ ಹೋಗೋಕ್ಕೆ ಇಷ್ಟಪಡಲ್ಲ. ತನಿಖೆ ಅದು ಪಾಡಕ್ಕೆ ನಡೆಯುತ್ತೆ. ನನಗೆ ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ಸಿಂಪಲ್ ಆಗಿ ಬಿಡೋಂಥ ಪ್ರಶ್ನೆನೇ ಇಲ್ಲ. ಅದ ಮೇಲೆ ತನಿಖೆ ಆಗುತ್ತೆ. ಜನ ಏನು ಮಾಡಬೇಕು ಅದು ಮಾಡ್ತಾರೆ. ನನಗೆ ನಾನು ಒಬ್ಬ ಮಗನಾಗಿ ಇವತ್ತು ನೋವಲ್ಲಿದ್ದೀನಿ. ನನಗೆ ಇದಕ್ಕಿಂತ ಮೇಲೆ ಕೇಳಬೇಡಿ ಅಂತ ಕೈ ಮುಗಿತೀನಿ. ನನಗೆ ಧೈರ್ಯ ಹೇಳ್ತಾ ಇದ್ದಿದ್ದು ವ್ಯಕ್ತಿ. ಆ ಮನುಷ್ಯ ಇವತ್ತು ಹಿಂಗೆ ಒಂದು ಇದು ಮಾಡ್ತಾನೆ ಅನ್ನೋದು ನಾನು ಯಾವುದೇ ಕಾರಣಕ್ಕೂ ನಂಬಕ್ಕಾಗ್ತಾ ಇಲ್ಲ, ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ. ಮಾತುಗಳು ಎಷ್ಟು ಕಮ್ಮಿ ಹೇಳಿದಷ್ಟು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಏನು ಹೇಳಲಿ ಅಂತ. ನಾನು ಯಾವುದೇ ವಿಚಾರಕ್ಕೆ ಇಂಡಿವಿಜುವಲಿ ಹೋಗೋಕ್ಕೆ ಇಷ್ಟಪಡಲ್ಲ. ತನಿಖೆ ಅದು ಪಾಡಕ್ಕೆ ನಡೆಯುತ್ತೆ. ನನಗೆ ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ಸಿಂಪಲ್ ಆಗಿ ಬಿಡೋಂಥ ಪ್ರಶ್ನೆನೇ ಇಲ್ಲ. ಅದ ಮೇಲೆ ತನಿಖೆ ಆಗುತ್ತೆ. ಜನ ಏನು ಮಾಡಬೇಕು ಅದು ಮಾಡ್ತಾರೆ. ನನಗೆ ನಾನು ಒಬ್ಬ ಮಗನಾಗಿ ಇವತ್ತು ನೋವಲ್ಲಿದ್ದೀನಿ. ನನಗೆ ಇದಕ್ಕಿಂತ ಮೇಲೆ ಕೇಳಬೇಡಿ ಅಂತ ಕೈ ಮುಗಿತೀನಿ. ಇಲ್ಲ ಮುಂದೆ ಅಂತಲ್ಲ, ಅವ್ರ ರೂಮಲ್ಲಿ ಹೋಗಿ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅವರು ತಾಯಿ ಹತ್ರ ಮಾತಾಡ್ತೀನಿ ಅಂತ ಮೇಲೆ ಹೋಗಿ ರೂಮಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನು ವಿಚಾರಗಳು ನಾವು ಅದು ಇನ್ನೂ ನನಗೆ ಡೀಟೇಲ್ಸ್ ಆಗಿ ಬಂದಿಲ್ಲ. ಬಟ್ ಇದೇನೇ ಇದ್ರೂ ತನಿಖೆ ಆಗುತ್ತೆ. ಅದ್ರ ಮುಂದೆ ಇರುವಂಥ ಹಂತಕ್ಕೆ ಅದು ಹೋಗುತ್ತೆ. ಡಾಕ್ಟರ್ ರಾಯ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅದು ನನಗೆ ಸಹಿಸಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಇಬ್ಬರು, ಒಂದು ಗಂಡು ಒಂದು ಹೆಣ್ಣು ಮಗಳು. ಅವರು ದುಬೈಲಿದ್ದಾರೆ. ಮೇಡಮ್ ಅವ್ರ ವೈಫ್ ಕೂಡ ದುಬೈಲಿದ್ದಾರೆ. ಅವ್ರು ಬರ್ತಾ ಇದ್ದಾರೆ. ಅವ್ರ ಮಕ್ಕಳು ದುಬೈಲೇ ಇದ್ದಾರೆ. ಅವರೆಲ್ಲ ಫ್ಯಾಮಿಲಿ ಅಲ್ಲಿ ಇರ್ತಾಯಿದ್ರು. ಅವ್ರು ಇಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು. ಇವಾಗ FSL ಟೀಮ್ ಬಂದು ಅವ್ರ ಬಾಡಿನ ಇದು ಮಾಡಿ ಬೌರಿಂಗ್ ಕ್ಲಬ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಸಮಸ್ತ ಜನ ಎಲ್ಲ ನೋಡುವಂಥವ್ರು ಯಾರ್ಯಾರು ಡಾಕ್ಟರ್ ರಾಯ್ನ ಪರಿಚಯ ಇದ್ದರು ಎಲ್ಲರೂ ದೇವ್ರ ಹತ್ರ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ, ಆ ದೇವರಲ್ಲಿ ಅವ್ರಿಗೆ ಅವರ ಕುಟುಂಬಕ್ಕೆ ಶಕ್ತಿ ಕೊಡಿ ಅಂತ ಬೇಡ್ಕೊಳ್ಳಿ. ಮೊಹಮ್ಮದ್ ನಲ್ಪಾಡ್ ಅವರು ಒಬ್ಬ ನಮ್ಮ ಕುಟುಂಬದ ಸದಸ್ಯರ ರೀತಿ. ನನಗೆ ಎಂಥದ್ದೇ ಕಷ್ಟ ಸುಖ ಏನೇ ಇದ್ರೂ ಕೂಡ ಫಸ್ಟ್ ಅವ್ರಿಗೆ ಕಾಲ್ ಹೋಗ್ತಾ ಇತ್ತು. ಬಹಳ ಧೈರ್ಯ ತುಂಬ್ತಾ ಇದ್ದಂತಹ ವ್ಯಕ್ತಿತ್ವ ಅವರದ್ದಾಗಿತ್ತು. ಆದರೆ ಇವತ್ತು ಅವರೇ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ಇದೊಂದು ರೀತಿ ಶಾಕ್. ಇದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೀಗೆ ಮಾಡ್ಕೊಳ್ತಾರ ಅನ್ನುವಂತಹ ಪ್ರಶ್ನೆ ನನ್ನನ್ನು ವಿಪರೀತವಾಗಿ ಕಾಡ್ತಾ ಇದೆ. ನಮ್ಮ ಕರ್ನಾಟಕ ಪೊಲೀಸರ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ. ಈ ತನಿಖೆಯನ್ನು ಭಾಳ ಲೈಟಾಗಿ ತೆಗೆದುಕೊಳ್ಳದೆ ಸೀರಿಯಸ್ ಆಗಿ ತೆಗೆದುಕೊಂಡು ಪ್ರಕರಣ ಏನಾಗಿದೆ, ಯಾರ ಫಾಲ್ಟ್ ಇದೆ ಅನ್ನೋದರ ಬಗ್ಗೆ ಗಮನ ಹರಿಸಲಿ ಅನ್ನೋದರ ಮನವಿಯನ್ನು ಮಾಡಿದ್ದಾರೆ. ಮತ್ತು ರಾಯ್ ಅವರ ಕುಟುಂಬಸ್ಥರಿಗೆ ಭಗವಂತ ಧೈರ್ಯವನ್ನು ಕರುಣಿಸಲಿ ಅನ್ನುವಂತಹ ವಿಚಾರವಾಗಿಯೂ ಕೂಡ ಮಾತನಾಡಿದರು. ಅವರೆಲ್ಲರೂ ಕೂಡ
ಇಲ್ಲಿಲ್ಲ, ಅವರೆಲ್ಲ ಹೊರಗಿದ್ದಾರೆ, ಇವ್ರು ಮಾತ್ರ ಇಲ್ಲಿ ಬಿಸ್ನೆಸ್ ಮಾಡಿಕೊಂಡು ವಾಸವಾಗಿದ್ರು. ಈಗ ಅವರೆಲ್ಲ ಕುಟುಂಬಸ್ಥರೆಲ್ಲರೂ ಕೂಡ ಪತ್ನಿಯಾದಿಯಾಗಿ ಎಲ್ಲರೂ ಕೂಡ ಬರಬೇಕಾಗಿದೆ. ಅನಂತರದಲ್ಲಿ ಮುಂದಿನ ಪ್ರೊಸೀಜರ್ಗಳಾಗುತ್ತೆ. ಬಟ್ ಇವತ್ತು ರಿಚ್ಮಂಡ್ ಸರ್ಕಲ್ನ ಲ್ಯಾಂಡ್ಫೋರ್ಡ್ ರಸ್ತೆಯಲ್ಲಿರ್ತಕ್ಕಂತಹ ಅವರದ್ದೇ ಕಚೇರಿಯಲ್ಲಿ ಅವರದ್ದೇ ಗನ್ನಿಂದ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ರಾಯ್ ಅನ್ನೋದನ್ನ ಬಹುತೇಕರು ಒಪ್ಕೊಳ್ಳಿಕ್ಕೆ ಸಾಧ್ಯವಾಗದಂತಹ ಒಂದು ಘಟನೆ ಇದಾಗಿದೆ.